ಹಲೋ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಮತ್ತೆ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಒಳಗಡೆ ಉಳಿದಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್, ಹೌದಾ, ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದು ಅಧಿಸೂಚನೆಯನ್ನು ಬಿಟ್ಟು ನಿಮಗೆ ಒಂದು ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊತಾ ಹೋಗೋಣ. ನೀವು ನೋಡ್ತಾ ಹೋಗ್ಬೋದು ಅಧಿಸೂಚನೆ ಏನಿದೆ ಅಂತ ಅಂದರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದು ಪೋಸ್ಟಿಂಗ್ ನಡೆಸ್ತಾ ಇದ್ದಾರೆ. KSRPಯಲ್ಲಿ ಬರ್ತಕ್ಕಂಥದ್ದು, ಹೌದಾ. ಪುರುಷ ಮತ್ತು ಮಹಿಳಾ 1455 ಹುದ್ದೆಗಳ ನೇರ ನೇಮಕಾತಿ ಕುರಿತು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನೋಡ್ಕೊಂತ ಹೋಗೋಣ. ಇದರೊಳಗಡೆ ಏನಿದೆ ಅಂದರೆ, ನಿಮಗೆ ಟೋಟಲ್ ಆಗಿ ನಾನ್ HK ಮತ್ತು HK ಸೇರಿ ನಿಮಗೆ 2314ರಿಂದ ನಿಮಗೆ ಒಂದೇನಿದೆ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಸೊ ಇದರಲ್ಲಿ ನಿಮಗೆ ನಾನ್ HKದವರಿಗೆ 1455 ಪೋಸ್ಟ್ಗಳಿವೆ. ಇದ್ರ ಬಗ್ಗೆ ನೋಡ್ಕೊತಾ ಹೋಗೋಣ ಇವತ್ತಿನ ಈ ವಿಡಿಯೋದಲ್ಲಿ. ನೀವು ನೋಡ್ಬೋದು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿರುವ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಹುದ್ದೆಗಳಿಗೆ ನೇಮಕಾತಿ ಮಾಡುವ ಸಂಬಂಧ ಈ ಅಧಿಸೂಚನೆ ಹೊರಡಿಸಿದ್ದಾರೆ. ಇದರ ಬಗ್ಗೆ ನಾವು ನೋಡ್ಕೊತಾ ಹೋಗೋದಾದರೆ, ನಿಮಗೆ ಮೊದಲನೇದಾಗಿ ಇದರ ವೇತನ ಶ್ರೇಣಿಯನ್ನೇ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಒಳಗಡೆ ನಿಮಗೆ ಹುದ್ದೆಯ ವಿವರ ಆಯಿತು. ವೇತನ ಶ್ರೇಣಿ ಬಂದುಬಿಟ್ಟು 37,500ದಿಂದ 76,100 ರೂಪಾಯಿವರೆಗೆ ನಿಮಗೆ ವೇತನ ಶ್ರೇಣಿ ಇರತಕ್ಕಂಥದ್ದು. ಈ ಹುದ್ದೆಗಳ ಸಂಖ್ಯೆ ಒಳಗಡೆ 1455 ಪೋಸ್ಟ್ಗಳಿದ್ದು, ಪುರುಷರಿಗೆ 1382 ಪೋಸ್ಟ್ ಇದೆ, ಮಹಿಳೆಯರಿಗೆ ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ ಇವು, ಹೌದಾ. ಇನ್ನು ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ಬಂದರೆ, ಇಲ್ಲಿ ಏನಾಗಬೇಕು ಅಂದರೆ ಕಂಪಲ್ಸರಿ ಸೆಕೆಂಡ್ PUC ಪಾಸ್ ಆಗಿರಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಪೊಸೆಸ್ ಆ್ಯಂಡ್ ಎಕ್ವಿವೆಲೆಂಟ್ ಕ್ವಾಲಿಫಿಕೇಷನ್ ಆಲ್ಸೋ. ನೀವೇನಾದರೂ ಸೆಕೆಂಡ್ PUC ಮಾಡಲಿಲ್ಲ ಅಂತಂದರೆ ಅದರ ಇಕ್ವಿವೆಲೆಂಟ್ ಇರ್ತಕ್ಕಂಥ ಕ್ವಾಲಿಫಿಕೇಷನ್ ಆದರೂ ಮುಗಿಸಿಕೊಂಡಿರಬೇಕು, ಹೌದಾ. ಅದರ ಎಲ್ಲ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಇದೆ, ನೀವು ಚೆಕ್ ಮಾಡಿಕೊಳ್ಳಬಹುದು, ಹೌದಾ. ಸೆಕೆಂಡ್ PUC ಕಂಪಲ್ಸರಿ ಆಗಿರಬೇಕು, ಇಲ್ಲ ಅಂತಂದರೆ ಅದರ ಇಕ್ವಿವೆಲೆಂಟ್ ಇರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್ ಆದರೂ ಮಾಡಿರಬೇಕು. ಅದನ್ನು ಇಲ್ಲಿ ನೀವು ಓದ್ಕೊಳ್ಬೋದು. ಇನ್ನು ನೆಕ್ಸ್ಟು ನಾವು ನೋಡ್ಕೊತಾ ಹೋದರೆ ಏನಂತಂದರೆ, ವಯೋಮಿತಿ ಅಂತ ಬಂದಾಗ ಕನಿಷ್ಠ ನಿಮಗೆ 18 ವರ್ಷಗಳ ಆಗಿರ್ತಕ್ಕಂಥದ್ದು, ಹೌದಾ. 18 ವರ್ಷದಿಂದ ನಿಮಗೆ ಗರಿಷ್ಠ ಅಂತ ನೋಡೋದಾದರೆ, ಇವರು ವಯೋಮಿತಿಯಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ, 5 ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಕನಿಷ್ಠ 18 ವರ್ಷಗಳಿಂದ 5 ವರ್ಷ ಸಡಿಲಿಕೆಯನ್ನು ಹಿಡಿದರೆ ನಿಮ್ಮ ಗರಿಷ್ಠ ವಯೋಮಿತಿ ಬಂದುಬಿಟ್ಟು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷಗಳು, ಹೌದಾ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷಗಳ ಗರಿಷ್ಠ ವಯೋಮಿತಿ ಇದೆ. ಇನ್ನು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ವರ್ಷಗಳ ರಿಯಾಯಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ, ಈ ಒಂದು KE ಅವರ ಏನು ಅಫಿಷಿಯಲ್ ವೆಬ್ಸೈಟ್ ಇದೆ, ಇಲ್ಲೇ ಹೋಗಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇನ್ನು ನೆಕ್ಸ್ಟು ನೋಡೋದಾದರೆ, ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ, ಇದನ್ನು ನೋಡ್ಕೊಳ್ಳಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 13/7/2026ರಿಂದ ನಿಮಗೆ ಇದೇ ಜುಲೈ 13ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಒಂದು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ. ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಿದರೆ ಇದೇ ಮುಂದಿನ ತಿಂಗಳು 10ನೇ ತಾರೀಕಿಗೆ ನಿಮ್ಮ ಕೊನೆಯ ದಿನಾಂಕ ಆಗಿರುತ್ತೆ. ನೀವು ಅಷ್ಟರೊಳಗಡೆ ಅಪ್ಲಿಕೇಶನ್ನ ಹಾಕೋಬೇಕು. ಇನ್ನು ಶುಲ್ಕವನ್ನು ಪಾವತಿ ಮಾಡಲು ಒಂದು ದಿನ ನಿಮಗೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅದೇ 11ನೇ ತಾರೀಕಿಗೆ 8ನೇ ತಿಂಗಳ ದಿನ ಒಂದು ನಿಮಗೆ 11ನೇ ತಾರೀಕು, ಹೌದಾ, ಅವತ್ತು ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಕ್ಕೆ ಆಗಿರ್ತಕ್ಕಂಥದ್ದು, ಹೌದಾ. ನೋಡ್ಕೊಳ್ಳಿ ಡೇಟನ್ನು. ಕೊನೆ ದಿನದವರೆಗೂ ಕಾಯಬೇಡಿ, ಆದಷ್ಟು ಒಳಗಡೆ ನೀವೇನು ಮಾಡಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಇನ್ನು ಶುಲ್ಕ, ಹೌದಾ, ಆನ್ಲೈನ್ ಅಪ್ಲಿಕೇಶನ್ ಪಾವತಿ ಮಾಡಲು ಎಷ್ಟು ಶುಲ್ಕ ತುಂಬಬೇಕಂತಂದರೆ, ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗಗಳ 2A, 2B, 3A, 3B ಇವರಿಗೆ 750 ರೂಪಾಯಿ ಶುಲ್ಕ ಇದೆ. ಇನ್ನು ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳ ಒಂದು ಶುಲ್ಕ ಇರತಕ್ಕಂಥದ್ದು, ಮತ್ತು ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ, ಹೌದಾ. ಇದು ಒಂದು ನಿಮ್ಮ ಅಪ್ಲಿಕೇಶನ್ ಹಾಕುವ ಫೀ ಪ್ರೊಸೆಸ್. ಇನ್ನು ಲಿಖಿತ ಪರೀಕ್ಷೆ ವಿಧಾನ ಬಂದುಬಿಟ್ಟು ನಿಮಗೇನಾಗಿರುತ್ತೆ, ಆಫ್ಲೈನ್ OMR ಟೈಪ್ ಆಗಿರ್ತಕ್ಕಂಥದ್ದು. OMR ಅಲ್ಲಿ ಟಿಕ್ ಹಾಕೋ ಆಪ್ಷನ್ ಇರುತ್ತೆ ನಿಮಗೆ. ಆಫ್ಲೈನಲ್ಲೇ ನಡೆಸ್ತಕ್ಕಂಥ ಒಂದು ಎಕ್ಸಾಮ್ ಆಗಿರ್ತಕ್ಕಂಥದ್ದು ಇದು ಲಿಖಿತ ಪರೀಕ್ಷೆ. ಇನ್ನು ನೆಕ್ಸ್ಟು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ನೀವು ನೋಡೋದಾದರೆ, ವಿಷಯ ಬಂದುಬಿಟ್ಟು ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ ಮೇಲೆ ನಿಮಗೆ ಒಂದು ಲಿಖಿತ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಇವರು. ಒಟ್ಟು ಕ್ವಶನ್ಸ್ಗಳು 100, ಹೌದಾ. 100 ಕ್ವಶನ್ಸ್ಗಳು ನಡೆಸ್ತಾರೆ. ಅದಕ್ಕೆ 100 ಅಂಕಗಳು ಇರುತ್ತೆ, ಹೌದಾ. 100 ಪ್ರಶ್ನೆ 100 ಅಂಕಗಳು. ನಿಮಗೆ ಟೈಮ್ ಕೊಡ್ತಕ್ಕಂಥದ್ದು 90 ನಿಮಿಷಗಳು, ಅಂದರೆ 1.5 ಗಂಟೆ ನಿಮಗೆ ಅವಧಿಯನ್ನು ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. 100 ಕ್ವಶನ್ಗಳ ಆನ್ಸರ್ 100 ಮಾರ್ಕ್ಸ್ ಇರುತ್ತೆ, ಹೌದಾ. ಇನ್ನು ಲಿಖಿತ ಪರೀಕ್ಷೆ ವೇಳಾಪಟ್ಟಿ ನೋಡೋದಾದರೆ, ಪರೀಕ್ಷೆ ಏನಿದೆ ಲಿಖಿತ ಪರೀಕ್ಷೆ ನಿಮಗೆ 20/9/2026
26ರಂದು ನಡೆಯಲಿದೆ. ಹೌದಾ? ದಿನಾಂಕ 29 ನಿಮಗೇನಾಗುತ್ತೆ, ಜುಲೈ ತಿಂಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಅಪ್ಲಿಕೇಶನ್ ಮುಗಿಯುತ್ತೆ. ಇನ್ನು ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು 20ನೇ ತಾರೀಕಿಗೆ ಎಕ್ಸಾಮನ್ನು ಸ್ಟಾರ್ಟ್ ಮಾಡ್ತಾರೆ. ಅದು ಬೆಳಗ್ಗೆ 10:30ರಿಂದ 12:30ವರೆಗೆ. ಸೊ 2 ತಿಂಗಳು ಟೈಮ್ ಇರ್ತಕ್ಕಂಥದ್ದು ನಿಮಗೆ. ಸೊ ಇದನ್ನು ನೋಡ್ಕೊಳ್ಬೇಕು. ಇದು ಲಿಖಿತ ಪರೀಕ್ಷೆ ನೀವು ಏನಾದರೂ ಬರೆದರೆ ಅದಾದ ನಂತರ ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಇರುತ್ತೆ. ಇದೇನು ನಂತರ ದಿನಾಂಕದಲ್ಲಿ ತಿಳಿಸಲಾಗುವುದು ಅಂತಾರೆ ಡೇಟ್. ಇದೇನು ಹೇಳಿದ್ದಾರೆ, ಟಿಪ್ಪಣಿ ಬೇಲಿ ಧರಿಸುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆ ಇಂದ ವಿನಾಯಿತಿ ಪಡೆದ ಅಭ್ಯರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇದೇನಿದೆ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರಿಗೆ ಅಂತ ಅಂದರೆ, ಯಾರು ಅಭ್ಯರ್ಥಿಗಳು ಒಂದು ತಮ್ಮ SSLC ಮತ್ತು ಉನ್ನತ ಶಿಕ್ಷಣಗಳಲ್ಲಿ ತಮ್ಮ ಪ್ರಥಮ ಮತ್ತು ದ್ವಿತೀಯ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಕಲ್ತಿದ್ದರೆ ಅವರಿಗೆ ಈ ಒಂದು ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಅದನ್ನು ಥರ್ಡ್ ಲ್ಯಾಂಗ್ವೇಜಾಗಿ ಕಲ್ತಿದ್ದರೆ ಈ ಎಕ್ಸಾಮ್ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಬೇಕಾಗುತ್ತೆ. ಇಲ್ಲ ಅವರು ಕನ್ನಡ ಮಾಧ್ಯಮದಲ್ಲೇ ಕಲ್ತಿದ್ದರೆ ಅದು ಏನೂ ಯೂಸ್ ಇಲ್ಲ. ಮತ್ತು ಏನು ಒಂದು ಕರ್ನಾಟಕ ಒಂದು ಎಕ್ಸಾಮ್ಸ್ ನಡೆಸುತ್ತೆ, KSRP ಆಗಿರ್ಬೋದು, KA ಆಗಿರ್ಬೋದು, ಇವು ಕಡ್ಡಾಯ ಕನ್ನಡ ಏನು ಎಕ್ಸಾಮ್ ನಡೆಸುತ್ತೆ ಅಲ್ಲ, ಇದರೊಳಗಡೆ ಅವರು ಪಾಸಾಗಿ ಆ ಸರ್ಟಿಫಿಕೇಟ್ ಅವರು ಹೊಂದಿದ್ದರೆ ಈ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಅವರ ಕಡೆ ಬರೆದು ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಇದು ಅವರಿಗೆ ಮಾತ್ರ. ಇನ್ನು ನೆಗೆಟಿವ್ ವ್ಯಾಲ್ಯೂಯೇಷನ್ ನೋಡೋದಾದರೆ ಏನಾಗುತ್ತೆ, ನಿಮಗೆ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ಗಳು ಇರುತ್ತೆ. ಅದರಲ್ಲಿ ನೀವು ಏನಾದರೂ ಒಂದು ಕರೆಕ್ಟ್ ಮಾಡಿದರೆ 1 ಮಾರ್ಕ್ಸ್ ಬರ್ತಕ್ಕಂಥದ್ದು ನಿಮಗೆ. ಇನ್ನು ಏನಾದರೂ ನೀವು ಒಂದು ತಪ್ಪು ಮಾಡಿದರೆ ಏನಾಗುತ್ತೆ, 4ನೇ 1ರಷ್ಟು ಭಾಗ ಅಂದರೆ 0.25 ಅಂಕಗಳನ್ನು ಕಳೆಯಲಾಗುವುದು ಅಂತ ಹೇಳಿದ್ದಾರೆ. ಇದು ಒಂದು ನೆಗೆಟಿವ್ ವ್ಯಾಲ್ಯೂಯೇಷನ್ಸ್ ಇರುತ್ತೆ ನಿಮಗೆ 0.25 ಮಾರ್ಕ್ಸ್ಗಳದ್ದು. ಇನ್ನು ಏನಿರುತ್ತೆ, ನಿಮಗೆ 5 ಆಪ್ಷನ್ಸ್ಗಳಿರ್ತವೆ. OM ಸೀಟ್ ಇರುತ್ತಲ್ಲ, ಅದರಲ್ಲಿ 5 ಒಂದು ವೃತ್ತಗಳು ಸರ್ಕಲ್ಸ್ ಇರುತ್ತೆ. ಅದರೊಳಗಡೆ ನೀವು ಏನಾದರೂ ಆನ್ಸರ್ ಗೊತ್ತಿದ್ದರೆ, ಯಾವ ಆನ್ಸರ್ ಗೊತ್ತಿರುತ್ತಲ್ಲ ಅದನ್ನು ಹಾಕಬೇಕು. ಇಲ್ಲ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಅದನ್ನು ಹಾಗೆ ಖಾಲಿ ಬಿಡೋಂಗಿಲ್ಲ. ಆ 5ನೇ ವೃತ್ತವನ್ನು ನೀವು ಭರ್ತಿ ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ. ಇಲ್ಲ ಅದನ್ನು ನೀವು ಫಿಲ್ ಮಾಡದೆ ಹಾಗೇ ಬಿಟ್ಟರೆ ಅಂದರೆ ಏನು ಮಾಡ್ತಾರೆ ಅವರು, ಅದನ್ನೂ ಕೂಡ ನೀವು ತಪ್ಪಾದ ಆನ್ಸರ್ ಹಾಕಿದ್ದೀರಾ ಅಂತೇಳಿ ಅದಕ್ಕೂ ಕೂಡ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಹೌದಾ? ಇದು ಒಂದು ಕಡ್ಡಾಯ ಮಾಡಿದ್ದಾರೆ. ಸೊ ಹೀಗಾಗಿ ನೀವು ಆನ್ಸರ್ ಗೊತ್ತಿಲ್ಲ ಅಂತಂದರೆ 5ನೇ ಬಾಕ್ಸನ್ನು ನೀವು ಟಿಕ್ ಹಾಕಿ ಬರಬೇಕಾಗುತ್ತೆ. ಇದಕ್ಕೆ ನಿಮಗೆ ಎಕ್ಸಾಮ್ ಮುಗಿದುಕೊಳ್ಳಿ 5 ನಿಮಿಷಗಳ ಒಂದು ಸಮಯವನ್ನು ನೀಡ್ತಾರೆ ಅವರು. ಎಕ್ಸಾಮ್ ಮುಗಿದುಕೊಳ್ಳಿ ಈ 5ನೇ ಬಾಕ್ಸನ್ನು ಫಿಲ್ ಮಾಡೋದಕ್ಕೆ ಅಂತ ಹೇಳಿನಿ. ಸೊ ಯಾವುದು ಗೊತ್ತಿಲ್ಲ ಅಂತಂದರೆ ಲಾಸ್ಟ್ನಾಗ 5 ನಿಮಿಷ ಇರುತ್ತೆ, ಅದನ್ನು ಫಿಲ್ ಮಾಡಿ 5ನೇ ವೃತ್ತವನ್ನು ಬರಬೇಕಾಗುತ್ತೆ. ಹಾಗೆ ಯಾವುದನ್ನು ಬಿಟ್ಟು ಬರಬೇಡಿ. ಇನ್ನು ನೆಕ್ಸ್ಟು, ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದ ಅಳತೆ ಪರೀಕ್ಷೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಸಂಯುಕ್ತ ಪರೀಕ್ಷೆ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟನ್ನು ನಡೆಸ್ತಾರೆ. ಅದರ ಬಗ್ಗೆ ನಾವು ಡೀಟೇಲ್ಸ್ ನೋಡೋದಾದರೆ ನೀವು ನೋಡ್ಬೋದು, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ದೇಹದ ಅಳತೆ ಪರೀಕ್ಷೆ ಒಳಗಡೆ ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಬೇಕು. ಕನಿಷ್ಠ ಎದೆ ಸುತ್ತಳತೆ ಬಂದಾಗ 86 ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದಾಗ ಬರ್ತಕ್ಕಂಥದ್ದು. ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ಗಳ ಆಗಿರ್ತಕ್ಕಂಥದ್ದು. ಇದು ಒಂದು ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇರ್ತಕ್ಕಂಥದ್ದು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಇರ್ತಕ್ಕಂಥದ್ದು ಕನಿಷ್ಠ ಎತ್ತರ 158 ಸೆಂಟಿಮೀಟರ್ ಬೇಕು. ತೂಕ ಬಂದುಬಿಟ್ಟು ಇವ್ರದ್ದು 45 kg ಇರಲೇಬೇಕು ಕನಿಷ್ಠವಾಗಿರ್ತಕ್ಕಂಥದ್ದು. ಇದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಏನಿರುತ್ತೆ, ಕನಿಷ್ಠ ಎತ್ತರ 155 ಸೆಂಟಿಮೀಟರ್, ಕನಿಷ್ಠ ಎದೆ ಸುತ್ತಳತೆ 5 ಸೆಂಟಿಮೀಟರ್ಗಳ ಕನಿಷ್ಠ ವಿಸ್ತರಿಸಿದೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಳಿಗೆ ಕಡಿಮೆ ಇಲ್ಲದಂತೆ ಬರಬೇಕು. ಹೌದಾ? ಇದು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ. ಇನ್ನು ಇದೇ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಬಂದಾಗ ಏನಿರುತ್ತೆ ಅಂತಂದರೆ, ಕನಿಷ್ಠ ಎತ್ತರ 150 ಸೆಂಟಿಮೀಟರ್, ಕನಿಷ್ಠ ತೂಕ 45 kg. ಇದು ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿರ್ತಕ್ಕಂಥದ್ದು. ಇನ್ನು ದೈಹಿಕ ಸಹಿಷ್ಣುತೆ ಪರೀಕ್ಷೆ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ಗಳನ್ನ ನೋಡೋದಾದರೆ, ಪುರುಷ ಅಭ್ಯರ್ಥಿಗಳಿಗೆ ಏನಿರುತ್ತೆ 1600 ಮೀಟರ್ ಓಟ ಇರುತ್ತೆ. ಹೌದಾ? ಅರ್ಹತಾ ವೇಳೆ ಅಂದರೆ 6 ನಿಮಿಷ 38 ಸೆಕೆಂಡ್ಗಳಲ್ಲಿ ನೀವು 1600 ಮೀಟರ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಹೌದಾ? ಇನ್ನು ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇವೆರಡರಲ್ಲಿ ಒಂದು ಕ್ಲಿಯರ್ ಮಾಡಬೇಕಾಗುತ್ತೆ ನೀವು. ಉದ್ದ ಜಿಗಿತದೊಳಗೆ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅಂದರೆ 3.80 ಮೀಟರ್ಗಿಂತ ಎತ್ತರ ನೀವು ಬೇಕಾಗುತ್ತೆ. ಉದ್ದವನ್ನು ಜಿಗಿಬೇಕಾಗುತ್ತೆ. ಇನ್ನು ಎತ್ತರ ಜಿಗಿತದೊಳಗೆ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕಾಗುತ್ತೆ. ಎಲ್ಲದಕ್ಕೂ 3 ಅವಕಾಶಗಳು ಇರುತ್ತೆ. 3 ಅವಕಾಶಗಳೊಳಗೆ ಕೊಟ್ಟಿರ್ತಕ್ಕಂಥ ಒಂದು ಡೀಟೇಲನ್ನು ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಹೌದಾ? ಇನ್ನು ಇದಾದ ನಂತರ ನಿಮಗೆ ಗುಂಡು ಎಸೆತ ಇರುತ್ತೆ. ಹೌದಾ? ಇದು ಪುರುಷ ಅಭ್ಯರ್ಥಿಗಳಿಗೆ ಈ ರೀತಿ 3ಅನ್ನು ಕ್ಲಿಯರ್ ಮಾಡಬೇಕಾಗುತ್ತೆ ನೀವು. ಗುಂಡು ಎಸೆತ ಒಳಗಡೆ 7.26 kg ಒಂದು ಗುಂಡನ್ನು ಕೊಡ್ತಾರೆ ನಿಮಗೆ. ಹೌದಾ? ಅದನ್ನು 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎಸೆಯಬೇಕಾಗುತ್ತೆ. ಇದನ್ನಕ್ಕೂ ಕೂಡ 3 ಅವಕಾಶಗಳನ್ನ ಕೊಟ್ಟಿರ್ತಾರೆ. ಹೌದಾ? ಇವನ್ನ ನೀವು 3ಅನ್ನು ಕ್ಲಿಯರ್ ಮಾಡಿಕೊಂಡ್ರೆ ನಿಮ್ಮ ಒಂದು ದೈಹಿಕ ಸಹಿಷ್ಣುತೆ ಪರೀಕ್ಷೆಯನ್ನು ಕೂಡ ನೀವು ಕ್ಲಿಯರ್ ಮಾಡ್ಕೊಂಡಾಗೆ. ಇನ್ನು ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡೋದಾದರೆ 400 ಮೀಟರ್ ಓಟ ಇರುತ್ತೆ. 1 ನಿಮಿಷ 30 ಸೆಕೆಂಡ್ಗಳು ಟೈಮ್ ಇರುತ್ತೆ. ಅದರೊಳಗೆ 400 ಮೀಟರ್ ಓಟ ಮಾಡಬೇಕು. ಇನ್ನು ಉದ್ದ ಜಿಗಿತ ಎತ್ತರ ಜಿಗಿತ ಇವರಿಗೂ ಇರುತ್ತೆ. ಅದರೊಳಗಡೆ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದವನ್ನು ಜಿಗಿಯಬೇಕು. ನಂತರ ಎತ್ತರ ಜಿಗಿತದೊಳಗೆ
0.90 ಮೀಟರ್ ಎತ್ತರ ಜಿಗಿತ್ತಿರುತ್ತೆ. ಇದಕ್ಕೂ ಕೂಡ 3 ಅವಕಾಶಗಳಿರುತ್ತೆ ನಿಮಗೆ. 3 ಅವಕಾಶ ಒಳಗೆ ಈ ಒಂದು ಪಾಯಿಂಟ್‌ನ ಕ್ಲಿಯರ್ ಮಾಡ್ಕೊಳ್ಬೇಕು ನೀವು. ಇನ್ನು ಗುಂಡು ಎಸೆತ ಅಂತ ಬಂದಾಗ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಗುಂಡನ್ನು ಎಸೆಯಬೇಕು ನೀವು. ಇದಕ್ಕೂ ಕೂಡ 3 ಅವಕಾಶಗಳು ಇರುತ್ತೆ. ಇದು ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮಾತ್ರ. ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆ. ಇವೆಲ್ಲ ನೀವು ಕ್ಲಿಯರ್ ಮಾಡ್ಕೊಂಡ ನಂತರ ನಿಮಗೆ ಲಾಸ್ಟ್ ಒಂದು ಏನಿರುತ್ತೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಆ ವೈದ್ಯಕೀಯ ಪರೀಕ್ಷೆ ಏನಿರುತ್ತೆ ಅಂತಂದರೆ ದೃಷ್ಟಿ. ಫಸ್ಟ್ ನಿಮ್ಮ ಕಣ್ಣಿನ ಒಂದು ದೃಷ್ಟಿಯನ್ನು ಚೆಕ್ ಮಾಡ್ತಾರೆ. ಅದಕ್ಕೆ ಕೊಟ್ಟಿರ್ತಕ್ಕಂಥ ದೂರದೃಷ್ಟಿ, ಸಮೀಪದ ದೃಷ್ಟಿ, ಉತ್ತಮ ಮತ್ತು ಕನಿಷ್ಠಗಳನ್ನು ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವು. ಇದು ಕನ್ನಡಕ ಸಹಿತ ಅಥವಾ ಕನ್ನಡಕವಿಲ್ಲದೆ ಈ ಕೆಳಗಿನ ಕಾಣಿಸಿದ ದರ್ಜೆಯನ್ನು ಸಮೀಪ ಮತ್ತು ದೂರದೃಷ್ಟಿ ಹೊಂದಿರಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವನನ್ನು ಹೊಂದಿರಬೇಕು ನೀವು. ಹೌದಾ? ಇದಾದ ನಂತರ ಏನಾಗುತ್ತೆ, ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣದಂತೆ ಮೆಳ್ಳಗನ್ನು, ಯಾವುದೇ ಕಣ್ಣಿನ ಅಥವಾ ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಅನರ್ಹತೆ ಎಂದು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಹೌದಾ? ನೋಡ್ಕೊಳ್ಳಿ. ಇನ್ನು ಕಣ್ಣಿನ ನಿಮ್ಮ ಒಂದು ದೃಷ್ಟಿ ಚೆಕ್ ಆದ ನಂತರ ಶ್ರವಣ ಶಕ್ತಿಯನ್ನು ಚೆಕ್ ಮಾಡ್ತಾರೆ. ಇದರೊಳಗಡೆ ರಿನೆಸ್ ಪರೀಕ್ಷೆ ಅಂದರೆ ರಿನೆಸ್ ಟೆಸ್ಟ್ ಮಾಡ್ತಾರೆ. ಇದಾದಮೇಲೆ ವೆಬ್ಬರ್ ಪರೀಕ್ಷೆ, ಆಮೇಲೆ ವೆರ್ಟಿಗೋ ಪರೀಕ್ಷೆಯನ್ನು, ಟೆಸ್ಟ್ ಆಫ್ ವೆರ್ಟಿಗೋನ ನಡೆಸ್ತಾರೆ. ಇವು 3 ಟೆಸ್ಟ್ಗಳನ್ನು ನಡೆಸ್ತಕ್ಕಂಥದ್ದು. ಮೇಲಿನ ಪರೀಕ್ಷೆಗಳಲ್ಲಿ ಯಾವುದೇ ನ್ಯೂನತೆಗಳು ಕಂಡು ಬಂದರೆ ಅನರ್ಹತೆ ಎಂದು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಇವನು 3 ಕೂಡ ಕ್ಲಿಯರ್ ಆಗಬೇಕು. ಇದಾದ ನಂತರ ನಿಮಗೆ ಏನಾಗುತ್ತೆ, ಅಪಧಮನಿ, ಉತಸಹ ಅನರ್ಹತೆ ಇವುಗಳನ್ನು ಚೆಕ್ ಮಾಡ್ತಾರೆ. ನಂತರ ಮಾತಿನಲ್ಲಿ ಅಡಚಣೆ ಸಹ ಅನರ್ಹತೆ. ಮಾತಿನಲ್ಲಿ ಕೂಡ ಅಡಚಣೆ ಬರಬಾರ್ದು ನಿಮಗೆ. ಹೌದು, ಎದೆಯ ಕ್ಷಕಿರಣವನ್ನು ಪರೀಕ್ಷೆಗೆ ತೆಗೆದುಕೊಳ್ಳಲಾಗುವುದು. ಯಾವುದೇ ಇತರೆ ವೈದ್ಯಕೀಯ ಪರೀಕ್ಷೆಗಳನ್ನು ವೈದ್ಯಕೀಯ ಮಂಡಳಿ ಸಲಹೆಯ ಮೇರೆಗೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಇನ್ನೂ ಬೇಕಾದ ಅವರ ಒಂದು ವೈದ್ಯಕೀಯ ಪರೀಕ್ಷೆಗಳನ್ನು, ಮೆಡಿಕಲ್ ಟೆಸ್ಟ್ಗಳನ್ನು ನಡೆಸ್ಕೊತ ಹೋಗ್ತಿರ್ತಾರೆ. ಅವನುಗಳನ್ನು ನೋಡ್ಕೊಳ್ಬೋದು ನೀವು ಈ ಒಂದು ಇದರಲ್ಲಿ. ನೋಡಿದ್ರಲ್ಲ, ಇದಿಷ್ಟು ನಿಮಗೆ ಈ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಒಳಗೆ ಇರ್ತಕ್ಕಂಥ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಒಂದು ಹುದ್ದೆಯ ಒಂದು ವಿವರಣೆ ಆಗಿರ್ತಕ್ಕಂಥದ್ದು. ಯಾವ್ಯಾವ ಡೀಟೇಲ್ ಕ್ವಾಲಿಫಿಕೇಷನ್ ಮತ್ತು ಏನೇನು ಒಂದು ಪರೀಕ್ಷೆಯ ಒಂದು ವಿವರಣೆ ಇದೆ ಎಲ್ಲವನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಈ ವಿಡಿಯೋದಲ್ಲಿ ಇದಿಷ್ಟು. ಯಾರು ಚಾನಲ್ಗೆ ಹೊಸಬರಾಗಿದೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಿಮಗೆ ಎಲ್ಲ ಒಂದು ನೋಟಿಫಿಕೇಷನ್ ಬಿಟ್ಟಿರ್ತಕ್ಕಂಥ ವಿಡಿಯೋ ಮಾಡ್ತಾ ಹೋಗ್ತೀವಿ. ನಿಮಗೆ ಆದಷ್ಟು ನಿಮ್ಮ ಹತ್ರ ತಲುಪಿಸೋಕೆ ಟ್ರೈ ಮಾಡ್ತೀವಿ. ಸೊ ಇದನ್ನು ನಿಮ್ಮ ಒಂದು ಏನು ನೋಟಿಫಿಕೇಷನ್ ಸ್ಟಾರ್ಟ್ ಆಗೋ ಡೇಟ್ ಇರುತ್ತಲ್ಲ ಆವಾಗ ಅಪ್ಲೈ ಮಾಡೋದು ಹೇಗಂತ ಕೂಡ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಸೊ ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ತಪ್ಪದೆ ಲೈಕ್ ಮಾಡಿ.